ಜಿಲ್ಲೆ ಆಳಂದ್ ತಾಲೂಕಿನ ಶುಕ್ರವಾಡಿ ಗ್ರಾಮದ ಗ್ರಾಮಸ್ಥರು ಜೆಡಿಎಸ್ ನಾಯಕಿ ಮಹೇಶ್ವರ್ ವಾಲಿ ಅವರ ವಿರುದ್ಧ ಆಕ್ರೋಶ ಹೊರಹಾಕಿದ್ದು, ಮಹೇಶ್ವರ್ ವಾಲಿ ಅವರು ನಮ್ಮ ಜೊತೆಗೆ ರಾಜಕೀಯ ಮಾಡುತ್ತಿದ್ದಾರೆ, ರೈತರಿಗೆ ಅನುಕೂಲ ಮಾಡುವುದನ್ನ ಬಿಟ್ಟು ಅನಾನುಕೂಲ ಮಾಡುತ್ತಿದ್ದಾರೆ, ರಸ್ತೆ ಕಾಮಗಾರಿಕೆ ನಡೆಯುತ್ತಿರುವುದು ವಿನಾಕಾರಣ ಸುಳ್ಳು ಹೇಳಿದ್ದು ನಾವು ನ್ಯಾಯಯುತವಾಗಿ ಕೇಳಿದ್ದೇವೆ ಎಂದು ಆಕ್ರೋಶ ಹೊರಹಾಕಿದರು. ಆಳಂದ್ ತಾಲೂಕಿನಲ್ಲಿ ಇರುವ ಶುಕ್ರವಾಡಿ ಗ್ರಾಮದ ಜನರು ಅಕ್ಷರಾಂಶ ಜೆಡಿಎಸ್ ನಾಯಕಿ ಮಹೇಶ್ವರಿ ವಾಲಿ ಅವರ ವಿರುದ್ಧ ಆಕ್ರೋಶ ಹೊರಹಾಕಿದ್ದು, ನಮ್ಮ ಗ್ರಾಮದ ರಸ್ತೆಯಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ, ಇದು ಸರಿಯಲ್ಲ, ನಮ್ಮೂರಿಗೆ ರಸ್ತೆ ಮಾಡಲು ಬಿಡಿ, ನಮಗೆ ಹಾಸ್ಟೆಲ್ಗೆ, ಕಾಲೇಜ್, ಸ್ಕೂಲ್ಗೆ, ರೈತರು ಹೊಲಕ್ಕೆ ಹೋಗಲು ಈ ರಸ್ತೆ ಅನುಕೂಲವಾಗುತ್ತದೆ. ಮಹೇಶ್ವರಿ ವಾಲಿ ಅವರು ಅಭಿವೃದ್ಧಿ ಆಗಿಲ್ಲ ಎಂದು ಹೇಳಿಕೆ ನೀಡುತ್ತಿದ್ದಾರೆ. ರಸ್ತೆ ಮೇಲೆ ನಿಂತು ಅಭಿವೃದ್ಧಿ ಆಗಿಲ್ಲ ಎಂದರೆ ಹೇಗೆ? ಹಳ್ಳಿಗೆ ಭೇಟಿ ಕೊಡಿ, ಅಭಿವೃದ್ಧಿ ಆಗಿದೆ ಇಲ್ಲ ಎಂಬುದು ತಿಳಿಯುತ್ತದೆ ಎಂದು ಮಲ್ಲಯ್ಯ ಗುತ್ತೇದಾರ್ ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅನಿತಾ ಬಾಲ್ಕಿ, ವಾಲಿ ಮೇಡಮ್ ಅವರೇ, ನಾವು ನಿಮಗೆ ನಮಸ್ಕಾರ ಮಾಡುತ್ತೇವೆ. ನಮಗೆ ರಾಜಕೀಯ ಬೇಡ, ನಮಗೆ ರಸ್ತೆ ಬೇಕು. ಅನೇಕ ಜನರ ಹೊಲಗಳಿಂದ ರಸ್ತೆ ಹೋಗಿದೆ, ಅದು ಜನರಿಗೆ ಅನುಕೂಲ ಆಗಿದೆ. ಶುಕ್ರವಾಡಿ ರಸ್ತೆಯೂ ಕೂಡ ಜನರಿಗೆ, ಮಕ್ಕಳಿಗೆ ಅನುಕೂಲವಾಗಲಿದೆ. ವಾಲಿ ಮೇಡಮ್ ಅವರೇ, ರಾಜಕೀಯ ಮಾಡೋದು ಬಿಡಿ, ಜನರಿಗೆ ಸಹಾಯವಾಗುವ ಕೆಲಸ ಮಾಡಿ ಎಂದು ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ದೇವೇಂದ್ರ, ಇಸ್ಮಾಯಿಲ್ ಪಟೇಲ್, ಗಜಾನಂದ್ ಮಳಿಗೆ, ಮಾಂತಪ್ಪ ಹೊಸೂರ್, ದತ್ತಾತ್ರೇಯ ಜಮಾದಾರ್, ಶಿವಲಿಂಗಯ್ಯ ಸ್ವಾಮಿ, ಶಾಂತಾಬಾಯಿ ಮತ್ತು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶಾಂತಪ್ಪ ಕೋರೆ, RJ32 ಕನ್ನಡ ನ್ಯೂಸ್, ಆಳಂದ್. ಸರ್, ನಾ ಶುಕ್ರವಾಡಿಲಿಂದ ಮಲ್ಲಯ್ಯ ಗುತ್ತೇದಾರ್ ಅಂತ ಹೇಳಿ ಮಾತಾಡೋದು. ಇದು ನಮ್ಮ ಹೊನ್ನಳ್ಳಿಲಿಂದ ಶುಕ್ರವಾಡಿ ತನ 1972ನೇ ವಿಷಯದಾಗ ಬರಗಾಲದಾಗ ರೋಡ್ ಆಗ್ಯದ. 2 ಸಲ ಡಾಂಬರೀಕರಣ ಆಗ್ಯದ. 3ನೇ ಸಲ ಡಾಂಬರೀಕರಣಕ್ಕ ಏನಪ್ಪಾ ಅಂದ್ರ ಅಡೆತಡೆ ಆಗಿ ಇವತ್ತ ರೋಡ್ ಬಂದ್ ಮಾಡ್ಯಾರ. ನಾವು ಬಂದ್ ಮಾಡಿದಾಗ ಯಾಕೆ ಬಂದ್ ಮಾಡಿದ್ರಿ, ಲೋಕಸಭಾ ಚುನಾವಣೆ ಬತ್ತು ಆ ಹೊತ್ನಾಗ ಅವ್ರು ಇದು ಮಾಡಿದ್ರು, ರೋಡ್ ಬಂದ್ ಮಾಡಿದ್ರು. ಯಾಕೆ ರೋಡ್ ಬಂದ್ ಮಾಡಿದ್ರಿ, ಎದ್ರ ಸಲಕ್ ಅಂತ ಹೇಳಿ ನಾವು ಸಡನ್ಲಿ ಬಂದು ನೋಡಿದಾಗ ಕಟ್ಟಿಗೆ ಕಲ್ಲ ಹಾಕಿ ಎಲ್ಲ ಇದು ಮಾಡಿದ್ರು, ರೋಡ್ ಬಂದ್ ಮಾಡಿದ್ರು. ನಾವು ಸಂಬಂಧಪಟ್ಟ ಅಧಿಕಾರಿಗಳು ತಹಸೀಲ್ದಾರ್ ಬಲ್ ಹೋಗಿ ಕಿಸಿಂದ ನಾವು ಯಾಕೆ ರೋಡ್ ಬಂದ್ ಮಾಡಿರಿ, ಎದ್ರ ಸಲಕ್ಕೆ ಬಂದ್ ಮಾಡ್ಯಾರ ಸರ್, ನಮಗೆ ಇವತ್ತು ನಮಗೆ ನ್ಯಾಯ ಕೊಡ್ಬೇಕು, ನಮ್ಗೆ ಇದು ಇಲ್ಲ ಅಂತ ಹೇಳಿ ಹೋದಾಗ ನಾವು ಮುಂದೆ ಲೋಕಸಭಾ ಚುನಾವಣೆ ಬಹಿಷ್ಕಾರ ಮಾಡಿದೆವು. ಲೋಕಸಭಾ ಚುನಾವಣೆ ಬಹಿಷ್ಕಾರ ಮಾಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಎಚ್ಚೆದ್ದು ಅಂದ್ಕೊಂಡು ಬಂದು ನಮ್ಗೆ ಏನೋ ಒಂದು ಪರಿಹಾರ ತಾತ್ಕಾಲಿಕವಾಗಿ ನಮ್ಗೆ ರೋಡ್ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನಾನುಕೂಲತೆ ಮಾಡಿಕೊಟ್ರು. ಅನಾನುಕೂಲತೆ ಮಾಡಿಕೊಟ್ಟಾಗ ನಾವು ಇಲ್ಲ, ಇದು ಅನಾನುಕೂಲತೆ, ಇದು ನಮಗೆ ಬಗೆಹರಿಯಲ್ಲ, ನಮಗೆ ಖಾಯಮಾಗಿ ರೋಡ್ ಬೇಕು, ನಮ್ಮ ಹಿಂದೆ ಹಿರಿಯರು ಹಿಡ್ಕೊಂಡು ಈ ರೋಡ್ಲಿಂದ ಬಂದವ್ರಾರ ಹೋದವ್ರಾರ, ನಮ್ಗೆ ಈ ರೋಡಿಗೆ ಬಿಟ್ಟರೆ ಬೇರೆ ದಾರಿ ಇಲ್ಲ, ನಮಗೆ ಬೇರೆ ಕಡೆ ರೋಡ್ ಇಲ್ಲ, ಇದು ನಮ್ಗೆ ರೋಡ್ ಬೇಕೇ ಅಂತ ಹೇಳಿ ನಾವು ಹಠ ಹಿಡ್ದು ನಾವು ಇವತ್ತ ತಾಲೂಕಾ ಶಾಸಕರು ಇವತ್ತು ನಮಗೆ ಸಹಕಾರ ಕೊಟ್ಟರು. ಅವರು ಒಂದು ಸಹಾಯಲಿಂದ ನಮ್ಗೆ ಇವತ್ತ ಮುಖ್ಯಮಂತ್ರಿ ಅನುದಾನದಾಗ 3 ಕೋಟಿ ಇವತ್ತ ಇದಕ್ಕೆ ಬಜೆಟ್ ಇಟ್ಟು ಇವತ್ತ ಈ ರೋಡ್ ಪ್ರಾರಂಭ ಮಾಡ್ಯಾರ. ಮೊನ್ನಿನ ದಿವಸ ನಮ್ಮ ಮಹೇಶ್ವರಿ ವಾಲಿ ಅಕ್ಕವ್ರು ಬಂದು ವಿನಾಕಾರಣ ಶಾಸಕರ ಬೆಂಬಲಿಗರು ಗುಂಡಾಗಿರ್ದಿ ಮಾಡ್ತಾರ ಅಂತ ಹೇಳಿ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ರು. ನಾವು ಸ್ಟೇಟ್ಮೆಂಟ್ ಮಾಡಿಲ್ಲ ಅಕ್ಕವ್ರೆ, ವಾಲಿ ಅಕ್ಕವ್ರೆ, ಫಸ್ಟ್ ಕೇಳ್ರಿ ನೀವು, ನಾವು ಗುಂಡಾಗಿರ್ದಿ ಮಾಡಿಲ್ಲ, ನ್ಯಾಯಯುತವಾಗಿ ರೋಡ್ಗೆ ನಾವು ನಿಂತಿದ್ದೇವೆ, ನ್ಯಾಯಾಲಯದಿಂದ ರೋಡ್ಗೆ ನಿಲ್ಲತ್ತಿದ್ದೆವು. ನಿನ್ನಪ್ಲೆ ಬಂದು ಬಮಟೆ ಬಾಜಾರದಾಗ ನಾವು ಭಾಷಣ ಮಾಡಿಲ್ಲ. ಅಕ್ಕವರಿಗೆ ದಯಮಾಡಿ ಹೇಳ್ತೀನಿ, ನಮ್ಮ ರೋಡಿನ ಬದಲಾಗ ರಾಜಕೀಯ ಮಾಡಬೇಡ್ರಿ, ನಿಮಗ್ ಕೈ ಮುಗಿದು ಕೇಳ್ತೀನಿ. ನಿಮ್ ರಾಜಕೀಯ ಮಾಡೋದು ಇತ್ತಪ್ಪ ಅಂದ್ರೆ ನೇರವಾಗಿ ನಮ್ಮ ಊರಿಗೆ ಬರ್ರಿ, ರಾಜಕೀಯ ಮಾಡಮಿ, ಸೋಲು ಗೆಲುವು ಆಮೇಲೆ ನೋಡಮಿ. ಅಭಿವೃದ್ಧಿ ಕೆಲಸ ಆಗಿಲ್ಲ ತಾಲೂಕದಾಗ ಅಂತ ಹೇಳ್ತಾರ. ಅಭಿವೃದ್ಧಿ ಕೆಲಸ ಆಗಿದ್ದು ಗಮನಕ್ಕೆ ನಿಮಗ್ ನೋಡಿಲ್ಲ ಮೇಡಮ್ ಅವ್ರೆ. ಭೀಮಾ ನದಿಯಿಂದ ಅಮರ್ಜಾ ನೀರು ಡ್ಯಾಮಿಗೆ ನೀರ್ ತಂದಿ ಇವತ್ತು ಇದು ಮಾಡಿದ್ರು, ಅಭಿವೃದ್ಧಿ ಕೆಲಸ ಅಲ್ಲೇನ್ರಿ ಅದು? ಆಳಂದ ರಾಮ್ ಮಾರ್ಕೆಟ್ ಹದಗಟ್ಟಿ ನಾರ್ತಿತ್ತು, ಅದು ಅಭಿವೃದ್ಧಿ ಕೆಲಸ ಅಲ್ಲೇನ್ರಿ? ಆಳಂದ್ ಬಸ್ ಸ್ಟ್ಯಾಂಡ್ದಾಗ ಕೂಡಕ್ ಜನರಿಗೆ ಇವತ್ತು ಅನಾನುಕೂಲತೆ ಇದ್ದಿದ್ದಿಲ್ಲ, ಬಸ್ ಸ್ಟ್ಯಾಂಡ್ ಕೆಲಸ ನಡೆದಿತ್ತು, ಇವತ್ತು ಅಭಿವೃದ್ಧಿ ಕೆಲಸ ಅಲ್ಲೇನ್ರಿ? ಸುರ್ಪುರ ಮಾದರಿ ಯೋಜನೆ ಇವತ್ತು ರೈತರಿಗೆ ಅನುಕೂಲ ಆಗ್ಯದ, ಅದು ಅಭಿವೃದ್ಧಿ ಕೆಲಸ ಅಲ್ಲೇನ್ರಿ? ಬಡವರ ಮಕ್ಕಳು ಎಷ್ಟೋ ಇವತ್ತು ತೊಂದರೆದಾಗ 4 ಲಕ್ಷ 5 ಲಕ್ಷ ರೂಪಾಯಿ ಡೊನೇಷನ್ ಕಟ್ಟಿ ನಾವು ಎಲ್ಲಿ ಸಾಲಿಗೆ ಹೋಗ್ಬೇಕು ಅಂತ ಹೇಳ ಅಂತಕ್ಕಂಥ ಸಮಸ್ಯೆದಾಗ ನಮ್ಮ ನೆಚ್ಚಿನ ನಾಯಕರಾದಂತ BR ಪಾಟೀಲ್ ಅವರು ನಮ್ಮ ಊರಿಗೆ, ನಮ್ಮ ತಾಲೂಕಕ್ಕ ಎಷ್ಟೋ ಕಾಲೇಜ್ಗಳು ತಂದ್ರು, ಬಡವರು ಮಕ್ಕಳಿಗೆ ಇವತ್ತ ಅನುಕೂಲ ಮಾಡಿಕೊಟ್ಟಿದ್ದು ಅಭಿವೃದ್ಧಿ ಅಲ್ಲೇನ್ರಿ ಅದು? ಇವತ್ತು ಬಡವರು ಮಕ್ಕಳಿಗೆ ಊಟಕ್ಕೆ ತೊಂದರೆ ಆಗಬಾರ್ದು, ಹೋಗಿ ಬರೋದು ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ಸಾಕಷ್ಟು ಹಾಸ್ಟೆಲ್ಗಳು ಮಾಡಿದ್ರು. ಹೆಣ್ಮಕ್ಳ ಸಲುವಾಗಿ ಹಾಸ್ಟೆಲ್ ಮಾಡಿದ್ರು, ಹುಡುಗರ ಸಲುವಾಗಿ ಹಾಸ್ಟೆಲ್ ಮಾಡಿದ್ರು. ಇದು ಅಭಿವೃದ್ಧಿ ಕೆಲಸ ಅಲ್ಲೇನ್ರಿ ಇದು?
ಅಕ್ಕವ್ರೆ ಅಭಿವೃದ್ಧಿ ಕೆಲಸ ನೋಡ್ರಿ ಹೋಗಿ, ಅವಾಗ ಗೊತ್ತಾಗ್ತದ. ಬರೇ ರೋಡ್ ಮೇಲೆ ತಿರ್ಗಾಡ್ಕಿಸಿಂದ ಅಭಿವೃದ್ಧಿ ಆಗಿಲ್ಲ ಅಂದ್ರ ಇನ್ನ ಏನ್ ಅಭಿವೃದ್ಧಿ ಆಗ್ಬೇಕು? ನಾವು ಇವತ್ತ ಶಾಸಕರ ಕಾರ್ಯಕರ್ತರಾಗಿ ಹೇಳತ್ತಿಲ್ಲ, ನಾವು ತಾಲೂಕಾ ಮತದಾರರಿಗೆ ಹೇಳತ್ತಿದೀವಿ. ನಮ್ ತಾಲೂಕದಾಗ ಒಳ್ಳೆ ಅಭಿವೃದ್ಧಿ ಮಾಡ್ಯಾರ, ಒಳ್ಳೆ ಆಡಳಿತ ನಡೆಸ್ಯಾರ. ನೆಚ್ಚಿನ ನಾಯಕರು ಇವತ್ತು ನಮ್ BR ಪಾಟೀಲ್ ನಮ್ಗೆ ಸಾಕಷ್ಟು ಇದು ಮಾಡ್ಯಾರ. ಅವ್ರಿಗೆ ನಾವು ಧನ್ಯವಾದಗಳು ಹೇಳ್ತೀವಿ. ನಮಸ್ಕಾರ ಮಾಡೋರಿ ವಾಲೆ ಸೌಕರ್ತಿ ನಮಸ್ಕಾರ ಮಾಡ್ತಾರೆ ಸರ್. ನಮಸ್ಕಾರ ರೀ ವಾಲೆ ಸೌಕರ್ತಿ ಮೇಡಮ್ ಅವ್ರಿಗೆ ನೋಡ್ರಿ, ನಾವ್ ಒಂದ್ ನಮಸ್ಕಾರ ಕೊಟ್ಟಿ ಮಾತ್ ಕೇಳ್ಬೇಕಾಗ್ಯದ್ರಿ ಸರ್. ಈ ಲಕ್ಷ್ಮಿಲಿಂದ ಫಸ್ಟಿಗೆ ದಾರಿ ಬಂತ್ರಿ ರೋಡ, ಅವ್ರ ವಾಲೆ ಸೌಕರ್ತಿ ಹಾದಿ ಕೊಟ್ಟ ನಂತರ ಮುಂದೆ ಜನಾರ್ದನ್ ಬಾಲ್ಕೆ ಅಂತ 10 ಎಕರೆ ಹೊಲ್ದಂದ್ ರೋಡ್ ಹೋಗ್ಯದ್ರಿ ಸರ್. ಅದರ ಬಾದ್ ಹುಸೇನ್ ಸಾಹಬ್ ಮುಲ್ಲಾ ಅವನ್ ಹೊಲ್ದಂದ್ 8 ಎಕರೆದಂದ್ ರೋಡ್ ಹೋಗ್ಯದ್ರಿ ಸರ್. ಅದರ ಬಾದ್ ಮಗಲಿಗೆ ಕೋರೆ ಈರಣ್ಣ ಮನೋಳಿ ಸಾವ್ಕಾರ್ ಅವನ್ ಹೊಲ್ದಂದ್ 30 ಎಕರೆದಂದ್ ರೋಡ್ ಹೋಗ್ಯದ್ರಿ ಸರ್. ಅದರ ಬಾದ್ ಸಂಜು ಕುಮಾರ್ ಮುಗಳೆ ಈ ನಮ್ಮ ಶುಕ್ರವಾಡಿಲಿಂದ 12 ಎಕರೆ ಹೊಲ್ದಂದ್ ರೋಡ್ ಹೋಗ್ಯದ್ರಿ ಸರ್. ಆ ರೋಡ್ ಮೇಲೆ ಇವತ್ತಿನ ದಿನ ಸರ್ವ ಜನ ಸುಖ ಶಾಂತಿಲಿಂದ ತಿರುಗಲತ್ತಾರ. ಅವ್ ಎಷ್ಟೆಷ್ಟೋ ಒಂದ್ ಅಡಿಕೆ ಹೊಡಿಬೇಕಂದ್ರ ಆ ಜಾಗಿನ ಒಂದ್ ಕಲ್ಲ ಸಿಗಲಾರ್ದಂತ ಜಮೀನ್ ಅದರಿ ಸರ್. ಅಂತಂತ ಜಮೀನ್ ನಾವು ಆ ರೈತಗಳು ಹೆಂಗ್ ಕೊಟ್ಟಿರ್ಬೇಕ್ರಿ ಆ ಜಾಗಿಗೆ? ಆ ವಾಲೆ ಸೌಕರ್ತಿ ಹೊಲ್ದಂದನು ಆಕಿನೂ ರೋಡ್ ಕೊಟ್ಟಾಡ್ರಿ. ಆಕಿ ರೈತ ಅಲ್ಲೇನ್ರಿ? ಈ ನಮ್ಮ ಶುಕ್ರವಾಡಿ ಮತ್ ಈ ಹೊನಾಳಿ ಈ ನಮ್ ಗ್ರಾಮದಾಗ ಈ ನಮ್ಮ ಸರ್ವೇದಾಗ ಬಂದ್ ಅಭ್ಯಂತರ ಮಾಡಿ ಒಂದ್ ಗಣಸ ಮಕ್ಕಳಿಗೆ ಗುಂಡೇಗಾರಿ ಅಂತ ಶುಕ್ರವಾಡಿ ಗಣಸ ಮಕ್ಕಳಿಗೆ ಮಾತಾಡ್ತಾಳ ಅಂದ್ರ ಈಕಿ ಹೆಣ್ಣಲ್ಲ ಸರ್. ಇಷ್ಟು ಜನಕ್ಕ ಈಗ ಹೆಣ್ಣು ಗಂಡು ಅಣ್ಣ ತಮ್ಮರ ಅಕ್ಕ ತಂಗಿಯರು ನಮ್ಮ ಸಣ್ಣ ಮಕ್ಕಳು ಸಾಲಿಗೆ ಹೋಗಕ್ ಕೂಲ್ ಅಂತ ಮಕ್ಕಳು ಡಿಲಿವರಿಯಾಗ ಹೆಣ್ಣು ಮಕ್ಕಳು ಇದ್ರಂತೆ ನೋಡ್ರಿ ಏನೇನೋ ಸಮಸ್ಯೆ ಒಂದು ಮುತ್ತೈದೆಯರಿ 4 ಜನ ನಮ್ಮೂರಾಗ ಈಗಾರಿ ನೋಡ್ರಿ ಸುರು ಲಾಡಂತಿ ಶರಣಪ್ಪ ಅಂತ ತಿರ್ಕೊಂಡ್ರು ಸರ್. ಈ ರೋಡಿನ ಬಗ್ಗೆ ದಾರಿ ಸಿಗ್ಲಾರ್ದಕ್ ಅದರ ನಂತರ ಶಂಕಪ್ಪ ಹುಡಚ್ಕೇರಿ ಈ ರೋಡಿನ ಬಗ್ಗೆ ಸಿಮಿ ಲಕ್ಷ್ಮಿ ತನ ಹೋಗ್ಲಿಲ್ರಿ ಆ ಮನುಷ್ಯ ತಿರ್ಕೋತ್ರಿ. ಅದರ ನಂತರ ಲಿಂಬಾಜಿ ಮುಗಳೆ ಇಲ್ಲಿ ನೋಡ್ರಿ ಹಾಸ್ಪಿಟಲ್ ಹೋಗಿ ಮುಟ್ಲಿಲ್ರಿ ಸರ್. ಅವ್ರಿಗೆ ದಾಪಿತ್ತು ತಿರ್ಕೊಂಡ್ರು, ಅವ್ರಿಗೆ ಹಾಲ್ಟ್ ಇತ್ತು ತಿರ್ಕೊಂಡ್ರು, ಈ ಮನುಷ್ಯ ಏನದ ಲಪ್ಪ ಜಡ ಆಯ್ತು ತಿರ್ಕೊಂಡ್ರು. ಇದರ ನಂತರ ಇಂದರ್ಜಿತ್ ಬಾಲ್ಕೆ 5 ವರ್ಷದ ಮಗು ಅದಕ್ಕೊಂದು ಹಾವು ಕಸ್ತ್ರಿ ಸರ್. ನಾವ್ ನೋಡ್ರಿ ಈ ರೂಟ್ ಚಾಲು ಇಲ್ಲ ಬಟ್ಟಿಗೆ. ಈಗ ನಾವ್ ನೋಡ್ರಿ ಸೀಮೆ ಲಕ್ಷ್ಮಿಲಿಂದ ಇಲ್ಲಿ ಪಟ್ನಾ ಪಾಟಿಗೆ ಹೋಗ್ಬೇಕಾದ್ರ ಮಗು ಖಲಾಸ್ ಆತಿತ್ರಿ ಸರ್. ಒಂದೇ ಮಗು ಅವ್ರ ದೀಪ ನಾಶ ಆತಿತ್ರಿ ಸರ್. ಈ ರೋಡಿನ ಬಗ್ಗೆ ಇವತ್ತಿನ ದಿನ ಇಂದರ್ಜಿತ್ ಬಾಲ್ಕೆ ಶುಕ್ರವಾಡಿ ಒಂದು ಮಗು 5 ವರ್ಷದ ಇಷ್ಟು ಆ ಮಗುವಿಗೆ ಹಾವು ಕಚ್ಚದ ಅಂತ ಹೇಳಕ್ ಸಾಧ್ಯ ಇದಿಲ್ಲ. ಈ ರೂಟಿಗೆ ಹೋದ್ರ ಅದು ಮಗು ಪಟ್ಟಂತ ಹುಷಾರಾತಿದ್ರಿ ಸರ್. ಆ ಕಾಡ್ಲಿಂದ ಹೊಲಕ ಅನೇವಾರಿ ಇದ್ರ ಬಾಳ ಸರ್. ಈಗ ಸದ್ಯ ಗೌರಾಬಾಯಿ 5ನೇ ಗರ್ಭಿಣಿ ಹೆಣ್ಮಗಳ 5ನೇ ತಿಂಗಳ ನಿನ್ನ ರಾತ್ರಿ ಸಮಸ್ಯೆ ಗೌರಾದೇವಿ ಮತ್ತ ನಾಗಣ್ಣ ಬೆಳಕೇರಿ ರಾತ್ರಿಯಾಗ ಮೈ ಹೈದ್ಗೆ ಎದ್ದಿ ಎಷ್ಟೋ ತ್ರಾಸ ಐತ್ರಿ ಸರ್. 5 ತಿಂಗಳ ಗರ್ಭಿಣಿ ಒಯ್ಬೇಕಾದ್ರ ಇನ್ನಿ ಸುಲ್ತಾನ್ಲಿಂದ ಒಯ್ಬೇಕಾದ್ರ ಈ ಕೋಜಾರ ರೂಪಾಯಿ 1500 ತೋತ್ರಿ ಸರ್. ಬೆಳಕೇರಿ ಸಿದ್ದಮ್ಮ ಅವ್ರ ಹತ್ತಿರಿ ಸರ್ 4-5 ಮನಿ ಒಡ್ಯಾಡಿ ದುಡ್ಡ ಜಮಾ ಮಾಡಿ ಮೋಲ್ಡಾಕ್ ಕೊಟ್ಟಾಡ್ರಿ ಸರ್. ಇಷ್ಟೆಲ್ಲ ಮಾಡೋ ಬಂದ್ರೆ ನಮಗ ಆಂಬುಲೆನ್ಸ್ ಬರ್ತಿತ್ತು, ಆ ಹುಡುಗಿಗೆ ಸೀದಾ ಹೋಯ್ತಿತ್ತು. ನಮ್ದು ಇದು ರೋಡ್ ಏನದ ಸರಿಯಾಗಿ ಮಾಡಿಕೊಟ್ರೆ ಆಂಬುಲೆನ್ಸ್ ಬರ್ತಿದ್ರಿ ಸರ್. ಇಷ್ಟೆಲ್ಲ ಸಮಸ್ಯೆ ಶುಕ್ರವಾಡಿಗೆ ಮಾಡಿ ನಮ್ಮ ಶುಕ್ರವಾಡಿ ಗಂಡ ಮಕ್ಳಿಗೆ ನಮ್ಮ ಶುಕ್ರವಾಡಿ ಹೆಣ್ಮಕ್ಳಿಗೆ ಗುಂಡಾಗಿರಿ ಅಂತ ವಾಲೆ ಮೇಡಮ್ ಯಾವಾಗ ಹೇಳ್ತಾರ ಅಂದ ಬಳಕ ಆಕಿ ಒಂದು ಹೆಣ್ಣಲ್ಲ. ಇಲ್ಲಿ ಯಾವಾಗಿಂದ ಬಂದು ಚರ್ಚೆ ಮಾಡ್ಯಾವ ಅಂದ್ರೆ ಇಷ್ಟು ಜನದ ಹೃದಯದಾಗ ಹುಣ್ಣ ಹುಟ್ಟಿದಂಗ ಸರ್ಕಾರ ಕೈಕಿ ವಾಲೆ ಸೌಕರ್ತಿ ಹೆಣ್ಣ ಅಲ್ಲ ಒಬ್ಬಾಕಿ ನಮ್ಮ ಜೀವನದಾಗ ಹುಣ್ಣ ಹುಟ್ಟಿದಂಗ ಈ ನಮ್ಮ ಪರವಾಗಿ ಶುಕ್ರವಾಡಿ ಸಲುವಾಗಿ ಯಾವಾಗ ಬಂದಿ ಈ ಹೊನ್ನಾಳಿಲಿಂದ ಆತ್ಮಹತ್ಯೆ ಮಾಡಿ ಅವರು ಕಾಕಾದವ್ರಿಗೆ 2 ಮಂದಿ ಸಾಯ್ತಿರ್ಬೇಕು ಸರ್. ನಾವ್ 10 ಜನ ಆತ್ಮಹತ್ಯೆ ಮಾಡ್ಕೊಂಡು ರೋಡ್ ಮೇಲೆ ಪ್ರಾಣ ಬಿಡಕ್ಕೆ ತಯಾರಿ. ಈ ರೋಡ್ ಬಂದಾಗ ಇದೇ ರೋಡ್ ಮೇಲೆ ಕಂಡೀಷನ್ ನಾವ್ 10 ಜನ ಪ್ರಾಣ ಬಿಡ್ತೇವ್ ಸರ್. ಈ ರೂಟ್ ಈ ಊರಿಗೆ ನಾ ಬಂದು ಲಗ್ನ ಆಗಿ 35 ವರ್ಷ ಆಯ್ತ್ರಿ ಸರ್. ನಾ ಇಲ್ಲಿ ಬಂದಿ ಶುಕ್ರವಾಡಿಗೆ ನಮ್ಮ ಹಿರಿಯರು ಎತ್ತ ಗಾಡಿಲಿ ಒಯ್ದು ನಮಗ್ ಬಜಾರ್ ಮಾಡ್ಕೊಂಡ್ ಬಂದವ್ರ. ಇವ್ರಿಗೆ ಏನೇ ಗದ್ದಲ ಮಾಡ್ತಾರಂದ್ರ ವಾಲೆ ಮೇಡಮ್ ಅವ್ರಿಗೆ ಧನ್ಯವಾದಗಳು. ನಮ್ಮ ಕೆಲ್ಸಿನಾಗ ಅವ್ರು ಬರಬಾರದು. ಅವ್ರು ನಮಗ್ ಹುಣ್ಣ ಹುಟ್ಟಿದಂಗ್ರಿ ಅಕ್ಕಿ ಹೆಣ್ಣಲ್ಲ. ನಮ್ ಪಾಲಕ ತಿಕ್ಕಾರ್ರಿ ಅಕ್ಕಿ ಏನಂತ ಪರಿಚಯ ಮಾಡಕ್ ಬಂದಾಡ್ರಿ. ಶುಕ್ರವಾಡಿ ಜನ ಗುಂಡೇಗರಿ ಅಂತಾಳ
ಒಂದ್ ಇದ್ರಾಗ ಒಂದ್ ಕಚ್ರಾ ಪಟ್ಟಿ ರೈತ ಇದ್ದು ಅವರೆಲ್ಲ ರೈತರು ಇದ್ದಿದ್ರು ಸರ್. ಆ ರೂಟ್ ರೈತರು ಇದ್ದಿಲ್ರಿ ಸರ್ ಅವರು. ಆ ರೂಟಿಗೆ 10 ಎಕರೆ ಹೊಲ ಕೊಟ್ರ ಅಂದ್ರೆ ಅವ್ರ ರೈತರು ಅಲ್ರೇನ್ರಿ. ಈ ರೋಡಿಗೆ ಅಕ್ಕಿ ಯಾವಾಗ ಅಂತ ಆಗ್ಯಾಳ ವಾಲೆ ಸೌಕರ್ತಿ ಅಂದ್ರ ನೂರಾರು ಜನ ಎದೆಯಾಗ ಹೃದಯದಾಗ ಹುಣ್ಣ ಹುಟ್ಟಿದಂಗ್ರಿ ಆಕಿ ಧಿಕ್ಕಾರ. 10 ಸಲ ಹೇಳ್ತೀನ್ರಿ ಭಾಷಣ ಮಾಡಿ ನಾವ್ ಮಾನ್ಯ ಕೊಡವ್ರಲ್ಲ. ಈಕಿ ಇಷ್ಟು ಶಾಣೆ ಇದ್ದಾಕಿ ಇಷ್ಟು ಕಾನೂನು ಇದ್ದಾಕಿ ಲಕ್ಷ್ಮಿ ರೂಟಿಗೆ ಯಾಕೆ ಕೊಟ್ರು ಎಲ್ಲಿ ಎಷ್ಟು ಕೊಟ್ಟಾಡ್ರಿ ಜನಾರ್ದನ ಬಾಲ್ಕೆ 10 ಎಕರೆ ಹೊಲ ಕೊಟ್ಟಾನ. ಅದರ ಬಾ ಹುಸೇನ್ ಉಲ್ಲ ಕೊಟ್ಟಾನ.